ಸರಿ ಅತ್ತಿ, ನೀವು ಹೋಗ್ರಿ, ನಾನು ಎಲ್ಲ ತೊಗೊಂಡು ಬರ್ತೇನೆ ರೀ. ಆಯ್ತವ. ಎಲ್ಲನೂ ತೊಗೊಂಡು ಹೋಗಿ ಹಾಲ್ನಾಗ ಇಡ್ಬೇಕು. ಆದ್ರೆ ಸಾಂಬಾರು ಸ್ವಲ್ಪ ಟೇಸ್ಟ್ ನೋಡೋಣ. ಯಾಕೋ ಆಗಲೇ ನನಗೆ ಉಪ್ಪು ಅನಿಸ್ತು. ಸ್ವಲ್ಪ ಉಪ್ಪೇನಾದರೂ ಆಗಿದ್ರೆ ಇದನ್ನು ಮಾಡಿ ಜಲ್ದಿ ಇನ್ನೊಂದರಾಗ ಮಜ್ಜಿಗೆ ಸಾರಾದರೂ ಮಾಡಿಬಿಡ್ತಾನೆ. ಯಾಕಂದ್ರೆ ಮೊದಲು ಎಲ್ಲರೂ ಇವತ್ತು ಖುಷಿಯಿಂದ ಊಟ ಮಾಡಬೇಕು, ಬೆಳೆದಿಂಗ್ಳು ಊಟ ಮಾಡಬೇಕು ಅಂತ ಅನ್ನತ್ತಾರ. ಅದೇನರ ಉಪ್ಪು ಆಗಿದ್ರೆ ಎಲ್ಲರಿಗೂ ಹೆಂಗೆ ತಿನ್ನೋಕ್ಕಾಗ್ತತಿ? ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ನೋಡೋಣ, ಸ್ವಲ್ಪ ಟೇಸ್ಟ್ ನೋಡ್ತೇನೆ. ಅದೇನರ ಸ್ವಲ್ಪ ಉಪ್ಪಾಗಿದ್ರೆ ಅದಕ್ಕೆ ಏನರ ಹಾಕ್ಬೇಕಂತ ನೋಡ್ತೇನೆ. ಇಲ್ಲ ಅಂದ್ರೆ ಭಾಳ ಆಗಿತ್ತಂದ್ರೆ ಅದನ್ನ ಬಿಟ್ಬಿಟ್ಟು ಬಡ ಮಜ್ಜಿಗೆ ಹೆಂಗೋ ಕಡ್ದಿಟ್ಟೇನ. ಅದಕ್ಕೆ ಖಾರ, ಹಸಿ ಖಾರ, ಬೆಳ್ಳುಳ್ಳಿ ಚಚ್ಚಿ ಹಾಕ್ಬಿಟ್ನಂದ್ರೆ ಇಷ್ಟು ಜಲ್ದಿ ಮಜ್ಜಿಗೆ ಸಾರು ರೆಡಿ ಆಗಿಬಿಡ್ತತಿ. ಅಯ್ಯೋ ದೇವ್ರಿ, ಏನು ಇಂಥ ಪರಿ ಖಾರ ಉಪ್ಪು ಹಾಕ್ಬಿಟ್ಟೆ ನಾನು. ಯಾವ ದ್ಯಾಸ ಮಾಡಿದ್ನೋ ಏನೋ, ಯಾಕಡೆ ದ್ಯಾಸ ಇತ್ತು ನಂದು. ಇಂಥ ಪರಿ ಆಗಿಬಿಟ್ಟತ್ತಲ್ಲಪ್ಪ. ಇದನ್ನ ಏನಾರ ನಾನು ತೊಗೊಂಡು ಹೋಗಿ ಅಲ್ಲಿ ಇಟ್ಕೊಂಡು ಊಟ ಮಾಡೋಕೆ ಏನಾರ ಕುಂತ್ಬಿಟ್ರೆ ಮುಗ್ದು ಹೋತು. ಹೆಂಗೋ ಮಜ್ಜಿಗೆ ಕಡ್ದಿಟ್ಟೆ ನಾ ಗುಂಡಲಾಗ. ಅದ್ರಾಗ ಬಡ ಬೆಳ್ಳುಳ್ಳಿ ಹಸಿ ಖಾರ ಕುಟ್ಟಿ ಹಾಕ್ಬಿಡ್ತಾನೆ. ಇವು ಬೇಡ ಇದು ಸಾಂಬಾರು ಮಾಡಿದ್ನಿ ಅಂತ ಹೇಳ್ಕಸ ಅದು ಯಾಕೋ ವಾಸನೆ ಬರತ್ತಿದ್ರಿ ಚಲ್ಲಿನಿ ಅಂತ ಹೇಳ್ಬಿಡ್ತಾನೆ. ಅಷ್ಟೇ, ಇದನ್ನ ಹೋಗಿ ಮುಸ್ರಿ ಬಣ್ಣಿಗೆ ಹಾಕಿ ಬಂದ್ಬಿಡೋನು. ಇದು ಮಜ್ಜಿಗೆ ಸಾರಿನಾಗ ಆಯಿತು, ಇದು ಅನ್ನ ಆಯಿತು. ಇದನ್ನು ಓದ ಹಾಲಿನಾಗ ಇಡೋನು. ಎಲ್ಲರೂ ಸೇರಿ ಇವಾಗ ಊಟ ಮಾಡಕ್ಕೆ ಬರ್ತತಿ. ಆದ್ರೆ ಅತ್ತಿ ಸಾರೆಲ್ಲ ಹೋಯ್ತು ಅಂತ ಕೇಳಿದ್ರೆ ಏನು ಹೇಳೋದು? ಏನೋ ಒಂದು ಹೇಳಿದ್ರಾತ. ಅದು ಮಧ್ಯಾಹ್ನ ಮಾಡಿದ್ದೀನಿ ರೀ, ಯಾಕೋ ಬಿಸಿಲಿಗೆ ಹಳಸ್ಬಿಟ್ಟತ್ತ ಅಂತ ಹೇಳ್ಬಿಡ್ತಾನೆ. ಇವತ್ತು ನಾನು ಹಾಕಿರೋ ಜಾಪಾನ್ ಮಾತ್ರ ತಿಂದೆ. ಇವರೆಲ್ಲ ಓಡಾಡ್ತಾರೆ, ಇವ್ರಿಗೆಲ್ಲ ಕೈ ತುತ್ತು ಕೊಟ್ಟೆ. ನಾನಿವತ್ತು ಊಟ ಮಾಡಂಗಿಲ್ಲ. ಆಮೇಲೆ ಏನಾರ ಮಾಡ್ಕೊಂಡು ತಿಂದುಬಿಡ್ತಾನೆ. ಅಲ್ಲ, ಮತ್ತೇನು ಒಂದು ಜುಟ್ಟು ಹಾಕಿದ್ದನ್ನು ತೆಗೆದು ಮತ್ತೆ 2 ಜುಟ್ಟು ಹಾಕೊಂಬಂದಿಲ್ಲ. ಎಲ್ಲಿ ನಿಮ್ಮಪ್ಪ ಊಟಕ್ಕೆ ಬರಲಿಲ್ಲನ? ನಿಮ್ಮ ಅಣ್ಣನ ಏನೋ ಬಂದಿಲ್ಲ? ಬರತ್ತಾರ ಬೇ. ಅದು ಏನೋ ನಿನ್ನ ಮಗದ ಏನೋ ಒಂಥರ ಖುಷಿ ಕಾಣಕತ್ತತಿ. ಏನು ಸಮಾಚಾರ? ಇಲ್ಲ, ಅಪ್ಪ ಹೊರಗದ ಕೈ ಕಾಲು ಮಂದಿ ತಗೊಂಬರತ್ತಾರ. ನಾನು ಕೈ ತಗೊಂಬರಕ್ಕೆ ಹೋಗಿದ್ದಾನೆ. ನಾನು ಕೈ ತಗೊಂಡು ಬನ್ನಿ. ಅಕ್ಕಿನ ಏನೋ ಬರುವಾರಲ್ಲ ತಗೊಂಡ. ಅಕ್ಕಿ ನಾನು ಏನಾದರೂ ಹೆಲ್ಪ್ ಮಾಡ್ಲೇನ್ರಿ ಬಂದು? ಇವ ನನಗೆ ಹಿಂಗೆ ಇರೋಕೆ ಇಷ್ಟ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಹಿಂಗೆ ಜುಟ್ಟು ಹಾಕೋತಾನೆ ಬಿಡ್ಬೇನ. ಆಮೇಲೆ ಕಾಲೇಜ್ ಕೊಂಡ್ನಂದ್ರೆ ಮುಗಿದು ಹೋಯ್ತು. ಅಲ್ಲಿಂದ ಬಂದು ಎಲ್ಲ ಓದ್ಕೊಳ್ಳೋದ್ರಾಗ ಮಾಡೋದ್ರಾಗನ ಟೈಮ್ ಹೋಗಿರ್ತೈತಿ. ಇನ್ನು ನನಗೆ ಯಾವಾಗ ಟೈಮ್ ಇರ್ತೈತಿ ಅತ್ತೇರಿ ಹಿಕ್ಕು ಇದು ಮಾಡೋ ಅಂತ ನಾಕ ಎಂಥದಾರ ಒಂದು ಕ್ಲಿಪ್ ಹಾಕೊಂಡ ಕುಂದ್ರಬೇಕಾಗ್ತತಿ. ಆಮೇಲೆ ಬರೀ ಜುಟ್ಟ ಅಂತ ಅನ್ನಕ್ಕೆ ಹೋಗ್ಬೇಡ ನೀನು. ಬರತ್ತಾರಪ್ಪ ಅದು. ಹೌದು, ಯಾಕೆ ನೀ ಇಷ್ಟೊಂದು ಖುಷಿಯಾಗಿದ್ದಿ ಹೇಳಲೇ ಇಲ್ಲ? ನಾನೆಲ್ಲೇ ಖುಷಿಯಾಗಿದ್ದನು? ಎಲ್ಲರೂ ಇರುವಂಗಾದನು. ಮತ್ತೆ ನಾವು ತಗೊಂತಿರ್ಬೇಕೇನು? ಅಲ್ಲ, ಎಲ್ಲರೂ ಒಂದಾದ್ವಿ. ನಮ್ಮ ಮನೆಗೆ ನಾನು ಬನ್ನಿ. ಈಗ ಎಲ್ಲರೂ ಕುತ್ಕೊಂಡ ನನ್ನ ಕೈ ತುತ್ತು ತಿನ್ನತ್ತಾರ ಅಂತೇಳಿ ನನಗೆ ಖುಷಿ ಆಗತ್ತತಿ. ಅಂತದ್ರಾಗ ನೀನು ಯಾಕೆ ಖುಷಿಯಾಗಿದ್ದಿ, ಯಾಕೆ ಏನಾಯ್ತು ಅಂತ ಕೇಳಬೇಡ ನಾನು. ಏನು ಆಯ್ತು ಬಿಡ್ಬೇ. ಏನಾಯ್ತು? ತಾಯಿ ಮಗಳು ಇಬ್ರು ಏನೋ ಮಾತುಕತೆ ಜೋರು ನಡ್ಸಿರಿ. ಓ, ನಿಮ್ಮವ್ವ ಬೇಕನ್ನಾಕತ್ತಿದ್ದಿ. ನಿಮ್ಮವ್ವ ಬಂದ್ಮೇಲೆ ಈಗ ಮಾತುಕತೆ ಜೋರಾಗ್ಬಿಟ್ಟಾವಲ್ಲ. ಇವತ್ತು ನಾನೊಂದು ವಿಷಯ ಹೇಳ್ಬೇಕಂತ ಅನ್ಕೊಂಡಾನ. ಅದು ಏನಂತಂದ್ರೆ ತಡಿ, ನಮ್ಮ ಇವನು ಬರಲಿ, ರವಿನನು. ಏನ್ರಿ ಅದು? ಇವ್ರಿಗೆ ಏನಾರ ನಾನು ಹಾಕಿದ್ದು ಗೊತ್ತಾಗ್ಬಿಡ್ತಾನ. ಅದಕ್ಕೆ ಇವ್ರು ಎಲ್ಲರ ಮುಂದೆ ಹೇಳ್ತಾನ ಥರನ. ಅಯ್ಯೋ ದೇವ್ರ, ನಾನು ಗುಳಿಗೆ ಅದು ಹಾಕಿದ್ದು ಏನಾರ ನೋಡ್ಬಿಟ್ರನ ಇವರು? ಬರಲಿ ತಡಿ, ರವಿನನು ರವಿ ಬರಲಿ, ಮಧು ಬರಲಿ, ಎಲ್ಲರ ಮುಂದೆ ಹೇಳ್ತಾನ. ನಿನ್ನ ಮುಂದೆ ಅಷ್ಟೇ ಯಾಕೆ ಹೇಳ್ಬೇಕು? ಸುಮಾನು ಅದಾಳು, ಎಲ್ಲರ ಮುಂದೆ ಹೇಳುನು, ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ಅಯ್ಯೋ ದೇವ್ರ, ನಾನೇನ್ರ ಇವಾಗ ಸಿಕ್ಕಾಕೊಂಡ್ಬಿಟ್ನಾನ. ಗುಳಿಗೆ ಹಾಕಿದ್ದು ನನ್ನ ಗಂಡ ಏನಾರ ನೋಡಿ ಮಗನ ಮುಂದೆ ಸೊಸೆ ಮುಂದೆ ಎಲ್ಲರ ಮುಂದೆ ಹೇಳ್ಬೇಕಂತ ಅನ್ಕೊಂಡನ್ನ. ಏನು ಹೇಳ್ಬೇಕು ಅನ್ಕೊಂಡ ನನ್ನ ಗಂಡ? ಏನದು? ನಾನು ಏನು ಮಾಡ್ಲಿಗ? ಅಯ್ಯೋ ದೇವ್ರ, ಏನು ಮಾಡ್ಬೇಕಂತ ಗೊತ್ತಾಗ್ಬತ್ತಲ್ಲ ನನಗೆ. ತಲೆನೂ ಓಡವಂತು. ನೀನು ಯಾಕೆ ಇಷ್ಟು ಗಾಬರಿ ಆದಿ? ನಿನಗೇನಾಯ್ತು? ಅಯ್ಯೋ, ಅಲ್ಲಿ ಹಿತ್ತಲಾಗ ನೀರು ಕಾಯಕಿಟ್ಟು ಬಂದಿದ್ನಿ. ಅದಕ್ಕೆ ಏನೋ ಚೊಟ ಅನ್ನತಿ. ಉರಿ ಏನಾರ ಜೋರು ಹತ್ತಿತ್ತೇನ ಅಂತ ಯೋಚನೆ ಮಾಡತ್ತೀನ್ರದ. ಸುಮ್ಮ ಹೋಗ್ಕೊಂಡಿಟ್ಟು ನೋಡ್ಬರಾಗ್ಯವ. ಹಾಂ ಸರಿವೇ, ನೋಡಿ ಬರ್ತೇನೆ ತಡಿ. ಓ ಹೌದನಾ? ನಾನು ಏನಾಯ್ತು ಅಂತ ಕಸ ಗಾಬರಿ ಆಗಿಬಿಟ್ಟಿತ್ತು. ಏನ್ರಿ ಅದು? ಏನು ಹೇಳ್ಬೇಕಂತ ಅನ್ಕೊಂಡ್ರಿ? ಹೇಳ್ರಲ್ಲ ನನ್ನ ಮುಂದೆ. ಅಯ್ಯೋ, ಎಲ್ಲರೂ ಬರ್ಲಿ ತಡಿ. ಎಲ್ಲರೂ ಇದ್ದಾಗ ಹೇಳೋದು ಚಂದ. ನೀನು ಒಬ್ಬಾಕಿ ಮುಂದೆ ಏನು ಹೇಳೋದು? ಎಲ್ಲರೂ ಇದ್ದಾಗ ಹೇಳೋದು ಚಲೋ. ನಿನ್ನ ಮುಂದೊಮ್ಮೆ ಹೇಳೋದು, ಅವ್ರ ಮುಂದೊಮ್ಮೆ ಹೇಳೋದಕ್ಕಿಂತ ಎಲ್ಲರೂ ಕುಂತಾಗ ಎಲ್ಲರ ಮುಂದೆ ಒಟ್ಟಿಗೆ ಹೇಳಿದ್ರೆ ಎಷ್ಟು ಇದಿರ್ತತಿ. ಇವ ಏನು ಹೇಳ್ಬೇಕು ಅನ್ಕೊಂಡ ನನ್ನ ಗಂಡ. ನನ್ನ ಗಂಡ ಅಲ್ಲ ಇವನು. ನನಗೆ ಚಲ್ಲಿ ತಿನ್ನು ಬಂಡ ಇವನು. ಛೇ, ಇವನು ಸರ್ವಾಗಿ ನನಗರ ಸಾಕಾಗ್ಬಿಟ್ಟೆ ಕಡೆ. ಏನು ಮಾಡಲಿ ದೇವ್ರ ನಾನು? ಅಯ್ಯೋ ಇಲ್ಬೇ, ಅದು ಬಾಜು ಮನೆ ಅವ್ರದ್ದು. ನೀನೆಲ್ಲಿ ಊರಿಗೆ ನಿಂದಿಸಿ ಬಂದ್ಬಿಟ್ಟಿಯಲ್ಲ. ಬಾಜು ಮನೆಗೆ ಕೆದಲಕ್ಕಿ ಕಮಲಕ್ಕ ಅಕ್ಕಿದ ಅವ್ರೇನೋ ನೀರು ಕಾಯಕ್ಕೆ ಸಾಕತ್ತಾರಂತ, ಯಾರು ತಿರ್ಕೊಂಡಿದ್ರಂತ. ಅಲ್ಲೇ ಮಾವು ಹೋಗಿ ಬಂದಿದ್ದಂತ. ಅದಕ್ಕಾಗಿ ಉರಿ ಹೆಚ್ಚಾಳ ಅದು ಚಟ್ ಅನ್ನೋದು ಸೌಂಡ್ ಕೇಳಿತ್ತು ನನಗೆ. ಏನು ಇವ್ರು ಇನ್ನೂ ಬರ ಅಲ್ಲ? ಏನು ಊಟ ಇವತ್ತು ಮಾಡೋದು, ಏನು ನಾಳೆ ಮಾಡೋದು? ಅದಕ್ಕೆ ಅಣ್ಣ ಏನಿಬ್ರು ರೂಮ್ನ ಡುಯೆಟ್ ಹಾಡ್ಕೊಂತ ಕುಂತ್ಬಿಟ್ರು. ನಾವಲ್ಲಿ ಕಾಯಿಸ್ಕೊಂತ. ಏನೇ ಕಳ್ಳಿ, ನಮ್ಗೆ ಡುವೆಟ್ ಹಾಡತ್ತವಂತ ಅಂತಿದ್ದಿ? ಹಾಂ, ಅಯ್ಯೋ ಅಣ್ಣ ಬಿಡಣ್ಣ, ಅಣ್ಣ ಕಿವಿ ನೋತೆ ಬಿಡಣ್ಣ. ಸಾರಿ ಅಣ್ಣ, ಬಿಡಣ್ಣ ಪ್ಲೀಸ್ ಬಿಡಣ್ಣ. ಅಯ್ಯೋ ನನ್ನ ಮಕ್ಕಳದಂದು ಇನ್ನೂ ಚಿಕ್ಕ ಮಕ್ಕಳು ಆಡಿದಂಗೆ ಆಡ್ತಾರೆ.
ನಾನು ನನ್ನ ಹೆಂಡತಿ ಡ್ಯೂಯೇಟ್ ಹಾಡತ್ತು ಅಂತಿದ್ದಿ ತೊಗೊಂಡು ಬರ್ಬೇಕಲ್ಲ. ಸಮಾಧಾನ ತೊಗೊಂಡು ಬರ್ತಾಳೆ ಕಳ್ಳಿ. ಅಯ್ಯೋ ಬಿಡಣ್ಣ, ನೋಡ್ತಾ ಇದೆ ಬಿಡಣ್ಣ. ಏನಪ್ಪ ಇವತ್ತು ಎಲ್ಲರೂ ಸೇರಿ ಊಟಕ್ಕೆ ಕುಂತಿದ್ದೀವಲ್ಲ, ಎಷ್ಟು ಖುಷಿ ಆಗ್ತಾ ಇದೆ. ಮಧು ಯಾಕೆ ಇನ್ನೂ ಏನೂ ತೊಗೊಂಡು ಬರ್ತಾ ಇಲ್ಲ? ಹಾಂ ಬಂದೆ ರೀ, ತಂದೆ ಒಂದೆರಡು ನಿಮಿಷ ಬಂದೆ. ಸರಿ ಸರಿ ತೊಗೊಂಡು ಬಾ, ನಾವು ಅಲ್ಲಿವರೆಗೂ ಮಾತಾಡ್ತಾ ಇರ್ತೀವಿ. ಹಾಂ ಸರಿ ರೀ. ಅಯ್ಯೋ ಸಾಂಬಾರು ಇತ್ತಲ್ಲ, ನಾನು ಅದ್ರಾಗ ಹಾಕಿದ್ನಿ. ಈಗ ನೋಡಿದ್ರೆ ಇಲ್ಲಿ ಮಜ್ಜಿಗೆ ಸಾರು ಐತೆ. ಏನು ಮಾಡಾಳಿಕೆ, ನಾನು ಏನಾರು ಹಾಕಿದ್ದಕ್ಕೆ ನೋಡಿದಾಳೇನ, ಅದಕ್ಕೆ ಇದನ್ನ ಬದಲಾಯಿಸ್ಕೊಂಬಂದಾಳೇನ? ಅಲ್ಲ ಮಧು, ನಾನು ನೋಡಿದಾಗ ಸಾಂಬಾರು ಇತ್ತಲ್ಲ, ಸಾಂಬಾರು ಚಲೋನೇ ಆಗಿತ್ತು, ನಾನು ತಿಂದು ನೋಡಿದ್ನಿ. ನೀನು ಯಾಕೆ ಮತ್ತೆ ಮಜ್ಜಿಗೆ ಸಾರು ಮಾಡ್ಕೊಂಡು ಬಂದೆ? ಅಯ್ಯೋ ಅತ್ತಿ, ಅದು ಮಧ್ಯಾಹ್ನ ಮಾಡಿತ್ತಲ್ರಿ, ಟೊಮೆಟೊ ಒಂದೇ ಇದ್ದಿದ್ದಕ್ಕೆ ಒಂದೇ ಹಾಕ್ಬಿಟ್ಟಿದ್ನಿ. ಅದು ಅವಾಗ ಚಲೋ ಇತ್ತು. ಈಗ ರಾತ್ರಿ ಹೊತ್ತಿನಾಗ ಅದನ್ನ ನೋಡ್ತೇವೆ ಎಲ್ಲ ಹಳಸಿ ಒಂಥರ ವಾಸನೆ ಬರತ್ತಿತ್ರಿ. ಅದಕ್ಕೆ ಮತ್ತೆ ಇನ್ನು ಅದನ್ನು ಇಲ್ಲಿ ತೊಗೊಂಡು ಬಂದ್ರೆ ಯಾರೂ ಉಣ್ಣಂಗಿಲ್ಲ ಅಂಥೇಳಿ ಮತ್ತೆ ಬೇಗನೆ ಅಂಥೇಳಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಮಜ್ಜಿಗೆ ಸಾರು ಮಾಡ್ಕೊಂಡು ಬಂದೇನ್ರಿ. ಅದ್ರ ಜೊತೆಗೆ ಹೆಂಗೋ ಬೆಳಗ್ಗೆ ಮಾಡಿದ್ರು ಪಲ್ಯ ಇತ್ತಲ್ಲ, ಬೆಂಡೆಕಾಯಿ ಹೆಸರು ಕಾಳು, ಅದನ್ನ ತೊಗೊಂಡು ಬಂದೇನ್ರಿ. ಈಗ ನಾನು ಈ ಕಡೆ ಒಂದಿಟ್ಟು ಅನ್ನ ನಿಮ್ಗೆ ಎಲ್ಲನೂ ಒಂದು ತಾಟ್ನೆ ಹಾಕಿ ತೊಗೊಂಡು ಬಂದೇನ್ರಿ. ಮತ್ತೆ ಬೇಕಾದ್ರೆ ಕಲ್ಸಕ್ಕೆ ಬರ್ತದೆ ಅಂಥೇಳಿ ಅವನು ತೊಗೊಂಡು ಬಂದು ಇಟ್ಟೇನ್ರಿ. ತಗೋರೈತಿ ಎಲ್ಲರಿಗೂ ಕೈ ತುತ್ಕೊಡ್ರಿ. ಓ ಇವತ್ತು ಕೈ ತುತ್ತಲ್ಲ, ಸರಿ ಸರಿ ಅಮ್ಮ ಕೈ ತುತ್ತು ಕೊಡಮ್ಮ ಎಲ್ಲರಿಗೂ. ಕೈ ತುತ್ತು ತಿಂದು ಎಷ್ಟೋ ದಿನ ಆಗಿತ್ತು. ಅಪ್ಪ ನೀನೇನೋ ಒಂದು ವಿಷಯ ಹೇಳ್ತಾನಂದಿಲ್ಲ, ಇವಾಗ ಹೇಳು. ಎಲ್ಲರೂ ಇದೀವಲ್ಲ ಇವಾಗ ಏನಂತ ಹೇಳು. ಹೌದು ಸರಿ ಆಯ್ತು ಬಿಡವ, ಇದನ್ನ ಕೊಡ್ತೇನೆ ಎಲ್ಲರಿಗೂ. ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋತು. ಅಷ್ಟು ಗುಳಿಗೆ ಎಲ್ಲ ಒಮ್ಮೆ ಬೇರೆ ಹಾಕಿಬಿಟ್ಟಿದ್ನಿ, ಎಲ್ಲ ಹಾಳು ಮಾಡಿಬಿಟ್ಲಿಕ್ಕೆ. ಹಾಳಾದ ಹೆಣ್ಣು ತೊಗೊಂಡು ಬಂದು ಈಕಿಗೆ ಒಂದು ಗತಿ ಕನಸ್ಬೇಕು ಈಕಿಗೆ ಮೂಳಾಗ. ಅದು ಏನಂದ್ರೆ ನಮ್ಮ ಸುಮಾಗ ಒಂದು ಒಳ್ಳೆ ಸಂಬಂಧ ಬಂದೈತಿ. ಆಕಿನ ಸುಮ್ಮನೆ ಕಾಲೇಜ್ ಕತ್ಯೋಕ್ಕಿಂತ ಆ ಒಳ್ಳೆ ಸಂಬಂಧಕ್ಕೆ ನಾವು ಮದ್ವೆ ಮಾಡಿ ಕೊಟ್ಟು ಬಿಟ್ರೆ ಆಕೆ ಒಳ್ಳೆ ಮನೆಗೆ ಹೋಗ್ತಾಳೆ ಅನ್ನೋದು ನನ್ನ ಇಚ್ಛೆ. ಸೊ ನೀವೆಲ್ಲ ಏನು ಹೇಳ್ತೀರಿ ಅಂತ ಕೇಳಬೇಕು ಅಂತ ಅನ್ಕೋನಿ. ಆಕಿನೂ ಅಂದ್ರೆ ಹುಡುಗ ಒಳ್ಳೆ ಕೆಲಸದಾಗದಾನೋ, ಬೆಂಗಳೂರದಾಗ ಸಿಟಿಯಾಗ ಕೆಲಸ ಮಾಡಕತ್ತಾನೋ, ತಿಂಗಳಿಗೆ 50,000 ರೂಪಾಯಿ ಸಂಬಳ ಅಂತ. ಆಮೇಲೆ PF ದುಡ್ಡು ಅವು ದುಡ್ಡು ಅಂತೂ ಬರ್ತಾವಂತ, ಊಟಿ ಕೆಲಸ ಮಾಡ್ರೆ ಅದು ಬರ್ತದಂತ. ಮತ್ತು ಅಲ್ಲಿ ಬೆಂಗಳೂರದಾಗ ಒಂದು ಅಪಾರ್ಟ್ಮೆಂಟ್ದಾಗ ಮನೆ ತೊಗೊಂಡ್ಬಿಟ್ಟಾನಂತ. ಈಗ ಇರೋದು ಗಂಡ ಹೆಂಡತಿ ತಾಯಿ, ತಂದೆ ತೀರ್ಕೊಂಡಾರಂತ. ಅದಕ್ಕೆ ಈಗ ಇರೋದು ಹೆಂಗೋ 3 ಜನ ಅಲ್ಲ, ಅದಕ್ಕೆ ಒಳ್ಳೆ ಸಂಬಂಧ. ಇಂಥ ಸಂಬಂಧ ಹುಡ್ಕೊಂತ ಹೋದ್ರು ನಮಗೆ ಸಿಗಂಗಿಲ್ಲ. ಮತ್ತು ಅವರು ಹಳ್ಳಿಯಾಗ ಒಂದು 3-4 ಎಕರೆ ಏನೋ ಹೊಲ ಐತೆ ಅಂತ ಅಂದರು, ನೀರಾವರಿ ಐತಂತ. ಅದಕ್ಕೆ ಹುಡುಗ ಸ್ವಲ್ಪ ದೊಡ್ಡ ಮಕ್ಕನೂ ಅಷ್ಟೆ, ಒಂದು 5-7-8 ವರ್ಷ ದೊಡ್ಡ ಮಕ್ಕಿರ್ಬೋದು ಈಕಿಗಿನ್ನ. ಹುಡುಗ ಮಾತ್ರ ಚಲೋ ಅದಾನ. ಅವರು ಅಲ್ಲೇ ಕಾಲೇಜ್ಗೂ ಕಲಿಸ್ತಾವಂತ ಅಂದಾರ. ದೊಡ್ಡ ಸಿಟಿ ಅಲ್ಲದು, ಅದಕ್ಕೆ ಕಾಲೇಜ್ಗೆ ಹೋದು ಅಲ್ಲೇ ಕಳಿಸ್ತೀವಿ, ಅವ್ರು ಎಷ್ಟು ಕಲಿತಾವಂತಾರೆ ಕಲಿಸ್ತಾವಂತ ಅಂದಾರಂತ. ನನಗೆ ಬ್ರೋಕರ್ ಅಂದ, ಹೆಂಗೋ ಸುಮಾನು ವಯಸ್ಸಿಗೆ ಬಂದಾಳು ನೋಡ್ರಿ ಏನು ಮಾಡ್ತೀರಿ ಅಂತ ಅಂದ. ಅದಕ್ಕೆ ನಾನು ಮನೆಯಾಗೆಲ್ಲ ಕೇಳ್ತೇನೆ ರೀ, ಎಲ್ಲರನ್ನೂ ಕೇಳಿ ಹುಡುಗಿನೂ ಕೇಳಿ ಏನು ಹೇಳ್ತಾರೆ ನೋಡಿ, ಆಮೇಲೆ ನಿಮಗೆ ಹೇಳ್ತಾನೋ. ಅವ್ರು ಏನಾರ ಹ್ಞೂ ಅಂದ್ರೆ ನಿಮ್ಗೆ ಹೇಳ್ತಾನೋ ಕರಿಸ್ಬಿಡ್ರಿ ಅಂತ ಹೇಳೀನಿ. ಅದಕ್ಕೆ ನಿಮ್ದೆಲ್ಲ ಏನು ಅನ್ನೋದು ಹೇಳ್ರಿ. ಸುಮಾ ನೀ ಏನು ಹೇಳ್ತೀವ? ಹಬ್ಬ, ಇವ್ರು ಇದನ್ನು ಹೇಳ್ತಾನೆ ಅನ್ಕೊಂಡ್ರೇನು? ನನ್ನ ವಿಚಾರ ಎಲ್ಲರಿಗೂ ಗೊತ್ತಾತನ, ಇವ್ರು ಅದನ್ನು ಹೇಳ್ತಾರಂತ ನಾನು ಅನ್ಕೊನಿ. ಅಯ್ಯೋ ಚಲೋ ವಿಚಾರನ ಹೇಳಿರಲ್ಲ, ಒಬ್ಬ ಮಗನ ಚಲೋ ಬಿಡ್ರಿ. ಮತ್ತೆ ಆಸ್ತಿ ಎಲ್ಲ ಐತಿ, ಎಲ್ಲ ಐತಿ, ಮಾವೆಲ್ಲ ಐತಿ, ಒಬ್ಬಾಕೆ 3 ಜನ ಎಷ್ಟು ಅಡುಗೆ ಮಾಡಿದಿರ್ತತಿ. ಮತ್ತೆ ಇನ್ನೂ ಕಲಿ ಅಂದಾರಂದ್ರೆ ಇನ್ನೂ ಚಲೋ ಆಯ್ತು, ಆರಾಮ ಕಲಿಬೋದಲ್ಲ. ನನಗೇನ ಈ ಸಂಬಂಧ ಒಳ್ಳೇದನಿಸ್ತು. ನೀನೇನಂತಿ ಪಾರವಿ? ಹೌದಪ್ಪ, ನನಗೂ ಕರೆದ ಹುಡುಗ ಹೆಂಗದ ಅನ್ನೋದು ನೋಡೋಣ ಅಂತ ಅನಿಸ್ತು. ಆದ್ರೆ ಸುಮಾಗೆ ಹೆಂಗೆ ಅನಿಸ್ತತಿ ಅನ್ನೋದು ಆಕಿನ ಕೇಳ್ಬೇಕಲ್ಲ. ಸುಮಾ ನೀ ಏನು ಹೇಳ್ತಿದ್ದಿ ಹೇಳು. ನಿನ್ಗೆ ಹ್ಞೂ ಅಂತಂದ್ರೆ ಅವರು ನೋಡು ನಿನ್ನ ಮುಂದೆ ಕಲಿಸ್ತಾನೋ ಅಂತ ಅನ್ನತ್ತಾರ. ಹ್ಞೂ ಅಂತಂದ್ರೆ ಅವರು ನಿನ್ನ ಮುಂದೆ ಕಲಿಸೋದಕ್ಕೆ ನಾವು ಅವ್ರಿಗೆ ಮೊದಲು ಹೇಳ್ತೇವೆ. ನಾವು ನೀನು ಬೇಡ ಅಂದ್ರೆ ಇಲ್ಲ, ನಾವು ಮುಂದುವರಿಯಂಗಿಲ್ಲ. ನಾನು ನಿಮ್ಗೆ ಅಷ್ಟು ಬೇಸರ ಆಗಿಬಿಟ್ಟೇನಲ್ಲ, ಅದಕ್ಕೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು ಅಂತ ಅನ್ಕೊಂಡ್ಬಿಟ್ಟಿವಿ ಅಲ್ಲ. ಆಯಿತು, ನಾನು ಹೋಗ್ತೀನಿ ತಗೋರಿ. ನಿಮ್ಮ ಇಷ್ಟದಂಗೆ ನಿಮ್ಗೇನು ಅನಿಸುತ್ತೆ ಅದನ್ನ ಮಾಡಿರಿ, ನಾನೇನು ಅನ್ನಂಗಿಲ್ಲ. ನಾನು ಹೇಳೇನು, ನಾನಿನ್ನೂ ಕಲಿಬೇಕು, ನಾನಿನ್ನೂ ಸಾಧನೆ ಮಾಡಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಎಲ್ಲ ಅಂದ್ಕೊಂಡೇನು. ನೀವೆಲ್ಲ ಅದನ್ನ ಈಗ ಹಾಳು ಮಾಡಬೇಕಂತ ಅನ್ಕೊಂಡ್ಬಿಟ್ರಲ್ಲ. ಹೇಳೋಣ, ನಾನು ಕಲಿಯೋದು ತಪ್ಪನ? ಅಲ್ಲ, ಮದುವೆ ಆದ್ಮೇಲೆ ಕಲಿಯೋದಕ್ಕಿಂತ ನಾನು ಇವಾಗಿನ ಜೀವನನ ಕಲಿಬೇಕಂತ ಅನ್ಕೊಂಡೇನು. ಆದರೆ ನೀನು ಮದುವೆ ಆದ್ಮೇಲೆ ಅವ್ರು ಕಲಿಸ್ತಾರಂತ ನೀನು ಹೇಳ್ತಿದ್ದಿ. ನೀನು ಏನು ಹೇಳ್ತೀನಿ ಅಂತ ಅಪ್ಪ ಕಾಯಕತ್ತಾನ. ನಾನು ಏನು ಹೇಳ್ತಾನೆ ಅನ್ನೋದನ್ನ ನೀನು ಕೇಳಕತ್ತಿದ್ದಿ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ಬತ್ತು. ನಿಮ್ಮೆಲ್ರದ್ದು ಹೆಂಗೈತಿ, ನನ್ನ ಮದುವೆ ಮಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಅಲ್ಲ? ಅಯ್ಯೋ ಸುಮಾ, ಹಂಗಲ್ಲಮ್ಮ ನಾ ಹೇಳಿದ್ದು. ನಿನಗಿಷ್ಟ ಇದ್ರೆ ಮದುವೆ ಮಾಡೋಣ, ಇಲ್ಲ ಅಂದರೆ ಇಲ್ಲ. ಒಳ್ಳೆ ಹುಡುಗ ಅಂತ ಅಂದ್ರಲ್ಲ, ಅದಕ್ಕಾಗಿ ಇಂಥ ಒಳ್ಳೆ ಹುಡುಗ ಸಿಗೋದು ತುಂಬಾ ಕಷ್ಟ. ಅದಕ್ಕಾಗಿ ನಾನು ಏನಂತೀಯ ಅಂತ ಅದ್ರ ಮೇಲೆ ಇದೆ. ನೀನು ಬೇಡ ಅಂದರೆ ಬೇಡ. ಏನಪ್ಪ ಹಂಗೆ ಆಕತಿ? ಒಳ್ಳೆ ಹುಡುಗ, ಒಳ್ಳೆ ಮಂತಾನದು ಸಿಗೋದು ತುಂಬ ಕಷ್ಟ ಐತಿ. ಒಳ್ಳೆ ಸಂಬಂಧ ಒಂದ್ಸರಿ ನಾವು ಬೇಡ ಅಂತ ಕಾಲಿಂದ ಹೋದ್ರೆ ನಾವು ಹಿಂದಾಗಡಿ ಮದುವೆ ಆಗೋ ಟೈಮ್ದಾಗ ಬೇಕಂದ್ರೆ ಇಂಥ ಸಂಬಂಧ ಬರಂಗಿಲ್ಲ. ಮತ್ತು ಸಿಕ್ಕಂಥದನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಾಕತಿ. ಏನು ಮಾಡ್ತೀನಿ ನೋಡುವ, ನಿನಗೆ ಬಿಟ್ಟಿರೋದು. ನಾಳೆವರೆಗೂ ನಿಂಗೆ ಟೈಮ್ ಕೊಡ್ತಾನೋ ಏನು ಅನ್ನೋದು ಯೋಚನೆ ಮಾಡಿ ಹೇಳ ನನಗೆ. ಅಯ್ಯ, ಆಕಿ ಮಾತೇನು ಕೇಳ್ತಾರೆ ನೀವು? ಆಕಿ ಮಾತು ಕೇಳೋದು ಆಟ್ರಾಗ ಇರಲಿ. ಆಕಿನ ಮದುವೆ ಮಾಡಿ ಕೊಟ್ಬಿಟ್ರ ಆತ. ಸುಮ್ಮನೆ ಒಳ್ಳೆ ಮಂತಾನ ಬಂದತಿ ಬಿಟ್ರೆ ಮತ್ತೆ ಸಿಗ್ತತೇನೆ ಇಂಥ ಮಂತಾನ?